ದೊಡ್ಡ ಮನೆ ಆದರೆ ಒಂದು 10 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಒಂದು ಸೆಕ್ಷನ್ಗೆ 3 ದಿನ ಕೊಟ್ಟರು ಓಕೆ ಆಯಿತಾ, ಮನೆ ಕ್ಲೀನಾಗೇ ಇರುತ್ತೆ. ಒಂದು ಸೆಕ್ಷನ್ಗೆ 3 ದಿನ, ಚಿಕ್ಕ ಸೆಕ್ಷನ್ ಆಗಿ ಕಿಚನ್ಗಂತೂ 4 ದಿನ 5 ದಿನ ಕೊಡಲೇಬೇಕು ಬಿಡಿ, ಅಷ್ಟು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಒಂದೊಂದು ರೂಮಿಗೂ ಒಂದೊಂದು ಜಾಗಕ್ಕೂ ನಾವು 2-3 ದಿನ 1 ದಿನ ಡಿಪೆಂಡ್, ಅದು ಏರಿಯಾ ಎಷ್ಟಿದೆ ಡಿಪೆಂಡ್ ಮಾಡಿಕೊಂಡು ಕೊಡ್ತಾ ಹೋಗ್ಬೋದು. ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲು ಗೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಫ್ರಂಟ್ ಗೇಟ್ ಇದೆಯಲ್ಲ ಅದ್ರ ಮೇಲೆ ಎಷ್ಟು ಧೂಳು ಕೊಡ್ತಿರುತ್ತೆ ಅಲ್ವಾ, ಅದು ಹೋಗ್ತಾ ಬರ್ತಾ ನೋಡ್ತಾನೆ ಇರ್ತೀವಿ, ಅದನ್ನು ಒರ್ಸೋಕ್ಕೆ ಟೈಮೇ ಆಗೋಲ್ಲ. ಸೊ ಅದನ್ನು ಒರೆಸೋದಾ. ನೆಕ್ಸ್ಟ್ ಅಲ್ಲಿ ಏರಿಯಾ ಇದೆ, ಮನೆ ಮುಂದೆ ಪಾರ್ಕಿಂಗ್ ಏರಿಯಾ ಇದೆ, ಅದನ್ನು ಗೂಡ್ಸೋದು ಮತ್ತು ಒರೆಸೋದು ಆಯಿತಾ. ಅದು ಆಲ್ಮೋಸ್ಟ್ ವಾರದಲ್ಲಿ 2 ದಿನ ಮಾಡ್ತಾನೆ ಇರ್ತೀವಿ. ಮಂಗಳವಾರ, ಶುಕ್ರವಾರ, ಶನಿವಾರ, ಕೆಲವು ಸತಿ ಭಾನುವಾರ, ಈ ಥರ ನನಗೆ ಆದಾಗ ಮಾಡ್ತಾ ಇರ್ತೀನಿ. ರಂಗೋಲಿ ಹಾಕೋಕ್ಕಂತೂ ಒಂದು ಸೆಕ್ಷನ್ ಕ್ಲೀನ್ ಮಾಡೇ ಮಾಡ್ತೀವಿ ಡೈಲಿ ಡೆಫಿನೆಟ್ಲಿ. ಬಟ್ ಅದನ್ನು ನೀಟಾಗಿ ಫುಲ್ಲು ದೊಡ್ಡ ಮುಂದೆ ಪಾರ್ಕಿಂಗ್ ಏರಿಯಾ ಇದ್ದಾಗ ವಾರಕ್ಕೊಂದು 2-3 ಸತಿ ಇದು ಮಾಡೋದು ಆಯಿತಾ. ಇದನ್ನು ಆಗಾಗ ತುಂಬ ತೊಳೆಯೋಕ್ಕೆ ಹೋಗಬಾರ್ದು, ತುಕ್ಕು ಹಿಡ್ದೋಗುತ್ತೆ ಗೇಟು. ಸ್ವಲ್ಪ ಒರೆಸೋದು, ಒಂದು 15 ದಿನಕ್ಕೆ ಒಂದು ಸತಿ ತೊಳೆಯೋದು, ಆ ಥರ ಮಾಡಬೇಕು. ನೆಕ್ಸ್ಟ್ ಮುಂದೆ ವಿಂಡೋಸ್ ಇರುತ್ತೆ. ಮೇನ್ ರೋಡಲ್ಲಿ ಮನೆ ಅಂದರೆ ಅದು ಹೆಣ್ಮಕ್ಳಿಗೆ ನರಕ ಅಂತ ಅನ್ಬೋದು. ಅಷ್ಟು ಧೂಳು, ಎಷ್ಟು ನೀವು ಡಸ್ಟಿಂಗ್ ಮಾಡಿ ಅಷ್ಟು ಧೂಳು ಕೂತಿರುತ್ತೆ, ಮಣ್ಣು ಬಂದು ಕೂತಿರುತ್ತೆ. ಸೊ ಆ ವಿಂಡೋಲಿ ಮೆಶ್ ಇರುತ್ತೆ, ಅದಂತೂ ಮೆಶ್ಶು ಅದು ಧೂಳನ್ನ ಪ್ರಿವೆಂಟ್ ಮಾಡುತ್ತೋ ಸೊಳ್ಳೆನ ಪ್ರಿವೆಂಟ್ ಮಾಡುತ್ತೋ ಇನ್ನೂ ಧೂಳನ್ನ ತರಿಸುತ್ತೋ ಗೊತ್ತಾಗಲ್ಲ, ಅಷ್ಟು ಧೂಳು ಕೂತಿರುತ್ತೆ. ಅದನ್ನು ಕ್ಲೀನ್ ಮಾಡೋಷ್ಟರಲ್ಲೇ ಕಷ್ಟ ಆಗುತ್ತೆ. ಸೊ ವಿಂಡೋನ ವೈಪ್ ಮಾಡೋದು ಮತ್ತು ಮೆಶ್ನ ಕ್ಲೀನ್ ಮಾಡೋದು. ವಿಂಡೋ ವೈಪ್ ಮಾಡೋಕ್ಕೆ ನಾನು ಒಂದು DIY ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ. ವಿನೆಗರು, ನೀರು ಮತ್ತು ಲಿಕ್ವಿಡ್ ಸೋಪು, ಪಾತ್ರೆ ತೊಳೆಯೋ ಸೋಪು ಅಥವಾ ಹ್ಯಾಂಡ್ ವಾಶು ಏನೋ ಒಂದು ಆ ಥರ ಹಾಕ್ಕೊಂಡು ಒಂದು ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು DIYನ ಲಿಕ್ವಿಡ್ನ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ಪ್ರೇ ಮಾಡಿ ಮೈಕ್ರೋಫೈಬರ್ ಕ್ಲಾತಲ್ಲಿ ಒರೆಸ್ಬಿಡ್ತೀನಿ. ನೆಕ್ಸ್ಟು ಅಲ್ಲೇ ನಮ್ಮ ಪಾರ್ಕಿಂಗ್ ಏರಿಯಾದಲ್ಲೇ ಒಂದು ಟ್ಯಾಪ್ ಇದೆ, ಅಲ್ಲೇ ಬಾಗಿಲೆಲ್ಲ ತೊಳೆಯೋಕ್ಕೆ ರಂಗೋಲಿ ಹಾಕೋಕ್ಕೆಲ್ಲ ಟ್ಯಾಪ್ ಮಾಡಿಸಿದ್ದೀವಿ. ಅದರ ಮೇಲೆ ಎಷ್ಟೊಂದು ಕೂತಿರುತ್ತೆ. ನಮ್ಮ ಮನೆ ಹತ್ರ ತುಂಬಾ ಹಾರ್ಡ್ ವಾಟರು. ಸೊ ಅದನ್ನು ವಾಶ್ ಮಾಡಬೇಕು. ನೆಕ್ಸ್ಟ್ ಅಲ್ಲೇ ಸ್ಮಾಲ್ ಏರಿಯಾ ಅಂದರೆ ಒಂದು ಸಂದಿ ಇದೆ, ಅಲ್ಲೆಲ್ಲ ಪರ್ಕೆ ಇಟ್ಟಿರ್ತೀವಿ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅದೊಂದು ಏರಿಯಾ. ನೆಕ್ಸ್ಟ್ ಇನ್ನೊಂದು ಗೇಟ್ ಇದೆ ಒಳಗಡೆ, ಗಣೇಶ ಗೇಟ್ ಅಂತ, ಅದನ್ನು ಕ್ಲೀನ್ ಮಾಡಬೇಕು. ಸೊ ನೀವು ನಂಬಲ್ಲ, ಪಾರ್ಕಿಂಗ್ ಪ್ಲೇಸಲ್ಲೇ ಇಷ್ಟು ಕೆಲಸ ಇದೆ ಅಂದರೆ ಯೋಚನೆ ಮಾಡಿ ಆಯಿತಾ. ನೆಕ್ಸ್ಟ್ ಫ್ರಂಟ್ ಡೋರ್, ಅಲ್ಲಿ ಎಂಟ್ರಾಗಿದ ತಕ್ಷಣ ಒಂದು ಫ್ರಂಟ್ ಡೋರ್ ಬರುತ್ತಲ್ಲ, ಅಲ್ಲಿ ಮೇನ್ ಡೋರ್ನ ವೈಪ್ ಮಾಡಬೇಕು. ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡಿಸ್ಕೊಂಬಿಡ್ತೀವಿ. ಟೀಕಲ್ಲಿ, ಹೊನ್ನೆಯಲ್ಲಿ, ಏನೇನೋ ವೆರೈಟಿ ವುಡ್ಡಲ್ಲಿ ನಾವು ಮೇನ್ ಡೋರ್ನ ಮಾಡಿಸ್ಕೋತೀವಿ. ಬಟ್ ಅದನ್ನು ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸಂದಿಲೆಲ್ಲ ಧೂಳು ಕೂತಿರುತ್ತೆ, ಅದನ್ನು ಒರೆಸೋದು. ನೆಕ್ಸ್ಟು ಹೊಸ್ಟಲ್ಲೆಲ್ಲ ಆಬ್ವಿಯಸ್ಲಿ ಆಗಾಗ ಮಾಡ್ತಾನೆ ಇರ್ತೀವಿ, ಬಟ್ ಅದೂ ಕೆಲಸನೇ ಅಲ್ವಾ, ಅದೊಂದಿರುತ್ತೆ. ಅದನ್ನು ಕ್ಲೀನ್ ಮಾಡು. ಮತ್ತು ಫ್ರಂಟ್ ಜಾಗ ಇದೆ, ಹೊಸ್ಲು ಮುಂದೆ ಮೇನ್ ಡೋರ್ ಮುಂದೆ ಜಾಗ ಇದೆ, ಅದನ್ನು ಗೂಡ್ಸು, ನೆಲ ಒರೆಸೋದು ಅಲ್ಲೆಲ್ಲ ಇರುತ್ತೆ. ಆಮೇಲೆ ಹೊಸ್ಲು ಪೂಜೆನೂ ಒಂದು ಕೆಲಸ ಆಗೋಗುತ್ತೆ. ಆಮೇಲೆ ನೆಕ್ಸ್ಟು